ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. 2018 ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ಗೆ ಕೇಳಿರುವಂತ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಮಾಡೋಣ ಬನ್ನಿ. ಪ್ರಾಬ್ಲಮ್ ಈ ರೀತಿ ಇದೆ. ಅನ್ಲಕ್ಕಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಇಟ್ಸ್ ಅಸೆಟ್ ರಿಯಲೈಸ್ಡ್ ಬೈ 2,10,000 excluding the amount realized by the sale of securities held by secured creditors. From the following, prepare liquidators final statement of accounts. Secured creditors 17,500. Security realized is 20,000 rupees. Preferential creditors 3,000 rupees. Unsecured creditors 1 lakh rupees. Debentures having floating charge on the asset 1,25,000 rupees. Liquidation expenses 2,500. Liquidators remuneration is 3% on the amount paid to unsecured creditors ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಾಬ್ಲಮ್ದಲ್ಲಿ ಹೇಳ್ತಾರೆ ಕಂಪನಿ ಹೆಸರೇನು ಅನ್ಲಕ್ಕಿ ಲಿಮಿಟೆಡ್ ಅಂತ. ಅನ್ಲಕ್ಕಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಅವರು ಕಂಪನಿ ಕ್ಲೋಸ್ ಮಾಡ್ತಾ ಇದಾರೆ ಅಂತೆ. ಕಂಪನಿ ಕ್ಲೋಸ್ ಮಾಡ್ತಾ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಲಿಕ್ವಿಡೇಟರ್ ನಾವಂದ್ರೆ ಈಗ ಲಿಕ್ವಿಡೇಟರ್ ಏನ್ ಮಾಡ್ತಾನೆ? ಎಲ್ಲಾ ಅಸೆಟ್ ನ ಮಾರ್ತಾನೆ, ಬರೋ ದುಡ್ಡೆಲ್ಲ ಸೇರಿಸ್ಕೊಂತಾನೆ, ಬಂದಿರೋ ದುಡ್ಡಲ್ಲಿ ಎಲ್ಲಾ ಸಾಲಗಾರರಿಗೆ ದುಡ್ಡು ಕೊಟ್ಬಿಟ್ಟು ಕಂಪನಿನ ಕ್ಲೋಸ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ. ಇಟ್ಸ್ ಅಸೆಟ್ ರಿಯಲೈಸ್ಡ್ ಬೈ 2,10,000. ಈ ಅಸೆಟ್ ಎಷ್ಟಕ್ಕೆ ಮಾರಿದ್ದಾರೆ? ಅವ್ರಿರುವಂತ ಎಲ್ಲಾ ಅಸೆಟ್ಗಳನ್ನ 2,10,000 ರೂಪಾಯಿ ಅಸೆಟ್ಗಳನ್ನೆಲ್ಲ ಮಾರಿದ್ದಾರೆ. ಅವ್ರ ಆಸ್ತಿಗಳೆಲ್ಲ ಮಾರಿದಾಗ ಅವ್ರಿಗೆ 2,10,000 ರೂಪಾಯಿ ದುಡ್ಡು ಬಂದಿದೆ. ಎಕ್ಸ್ಕ್ಲೂಡಿಂಗ್ ಯಾವುದೋ ಒಂದು ಅಸೆಟ್ ನ ಬಿಟ್ಟು. ಯಾವ ಅಸೆಟ್ ಅದು? ಎಕ್ಸ್ಕ್ಲೂಡಿಂಗ್ ದ ಅಮೌಂಟ್ ರಿಯಲೈಸ್ ಬೈ ದ ಸೇಲ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಯಾರು ಸೆಕ್ಯೂರ್ಡ್ ಕ್ರೆಡಿಟರ್ಸ್? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾರಂದ್ರೆ, ನಾವು ಕಂಪನಿಯವರು ಸಾಲ ಪಡೆಯುವಾಗ ಯಾವ್ದಾದ್ರು ಒಂದು ಅಸೆಟ್, ಯಾವ್ದಾದ್ರು ಒಂದು ಆಸ್ತಿಯ ಡಾಕ್ಯುಮೆಂಟ್ ನ ಅವ್ರಿಗೆ ನಾವು ಸೆಕ್ಯೂರಿಟಿ ಆಗಿ ಕೊಟ್ಟು ಮಾರ್ಟ್ಗೇಜ್ ಮಾಡಿ ಸಾಲ ಪಡೆದಿದ್ರೆ ಅವ್ರನ್ನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ ಅಲ್ವಾ? ಸೊ ಆ ಅಸೆಟ್ ನ ಬಿಟ್ಟು ಯಾವ ಅಸೆಟ್ ನ ನಾವು ಮಾರ್ಟ್ಗೇಜ್ ಕೊಟ್ಟಿದ್ವಿ, ಪ್ಲೆಡ್ಜ್ ಆಗಿ ಇಟ್ಟಿದ್ವಿ, ಇಲ್ಲಾಂದ್ರೆ ಅದನ್ನ ಶೂಟಿ ಆಗಿ ಕೊಟ್ಟಿದ್ವಿ, ಅದನ್ನ ನಾವೇನ್ ಮಾಡ್ಬೇಕು? ಆ ಅಸೆಟ್ ನ ಬಿಟ್ಟು ಮಿಕ್ಕಿದೆಲ್ಲ ಅಸೆಟ್ ಮಾರಿ ಬಂದಿರೋ ದುಡ್ಡು ಎಷ್ಟಂತೆ? 2,10,000 ಅಂತ. ಹಾಗಾದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ನೋಡಿ ಇಲ್ಲಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ 17,500 ನಾವು ಸಾಲ ಪಡೆದಿರೋದು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಂದ 17,500 ನಾವು ಸಾಲ ಪಡೆದಿದ್ದೀವಿ ಒಂದು ಅಸೆಟ್ ಕೊಟ್ಟು. ಆ ಅಸೆಟ್ ನ ಇವತ್ತು ಮಾರಿದಾಗ ಅದೆಷ್ಟು ರಿಯಲೈಸ್ ಆಗ್ತಾ ಇದೆ ಅಂದ್ರೆ, ಸೆಕ್ಯೂರಿಟಿ, ಆ ಒಂದು ಸೆಕ್ಯೂರಿಟಿ, ಆ ಅಸೆಟ್ ಎಷ್ಟು ರಿಯಲೈಸ್ ಆಗ್ತಾ ಇದೆ ಅಂದ್ರೆ 20,000ಕ್ಕೆ ಮಾರ್ತಾ ಇದಾರೆ ಅಂತ. ಸೊ ಸಾಲ ಇರೋದು 17,500, ಸೇಲ್ ಆಗ್ತಾ ಇರೋದು ಆ ಒಂದು ಅಸೆಟ್ 20,000ಕ್ಕೆ. ನಾವು ಲಾಭದಲ್ಲೇ ಇದ್ದೀವಿ. ಆ 20,000ದಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 17,500 ಕೊಟ್ರೆ ಇನ್ನ ನಮ್ ಕೈಗೆ 2,500 ರೂಪಾಯಿ ನಮ್ಗೆ ಕ್ಯಾಶ್ ನಮ್ ಕಡೆನೆ ಇರುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಾಲ ಬಂದು 17,500 ಇರುತ್ತೆ, ಆದ್ರೆ ಸೆಕ್ಯೂರಿಟಿ ರಿಯಲೈಸ್ ಬಂದು 15,000 ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಸಾಲಕ್ಕಿಂತ ಕಡಿಮೆ ಸೇಲ್ಗೆ ಏನಾದ್ರು ನಾವು ಸೇಲ್ ಮಾಡಿಬಿಟ್ರೆ ಅಸೆಟ್ ನ ಎಷ್ಟು ದುಡ್ಡು ಬಂದಿರುತ್ತೆ? ಇವಾಗ 15,000ಕ್ಕೆ ಮಾರಿದ್ರೆ 15,000 ಬಂದಿರುತ್ತೆ. ಆ 15,000ನ ಆರ್ಡರ್ ಆಫ್ ಪೇಮೆಂಟ್ ಫಸ್ಟ್ ಆರ್ಡರ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ 15,000 ಕೊಡ್ಬೇಕಾಗಿದ್ದು ಎಷ್ಟು? ನಾವು 17,500 ಕೊಡ್ಬೇಕಾಗಿದ್ದು. ಸೊ ಅದು ಕೊಟ್ಬಿಟ್ರೆ ಇನ್ನ 2,500 ಬಿಡ್ತಾರೆ ಅವರು? ಬಿಡೋದಿಲ್ಲ. ಇನ್ನ 2,500 ಕೊಡ್ಬೇಕು, ಸಾಲ ಕೊಡ್ಬೇಕು, ಕೊಡಿ ಅಂತಾರೆ. ಅವ್ರಿಗೆ ಹೇಳ್ಬೇಕು, ರೂಲ್ ಪ್ರಕಾರ ನಾವು ಕಡಿಮೆ ಸೇಲ್ ಆಗಿರೋದ್ರಿಂದ ಮಿಕ್ಕಿದ 2,500ನ ನಾವು 6ನೇ ಹಂತದಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡ್ತೀವಲ್ಲ, ಅವ್ರ ಜೊತೆ ಸೇರಿಸಿ ಕೊಡ್ತೀವಿ ಅಂತ ಅಲ್ಲಿ ನಾವು ಕೊಡ್ಬೇಕಾಗ್ತದೆ ಮಿಕ್ಕಿದ 2,500ನ. ಒಂದ್ ವೇಳೆ ಅಸೆಟ್ ವ್ಯಾಲ್ಯೂ ಕಡಿಮೆ, ಸೇಲ್ ಆಗಿರೋ ಕಡಿಮೆ ಇದ್ದು ಸಾಲ ಜಾಸ್ತಿ ಇದ್ರೆ. ಈ ಪ್ರಾಬ್ಲಮ್ ಆ ತರ ಇಲ್ಲ. ಸಾಲ ಕಡಿಮೆ ಇದೆ, ಸೇಲ್ ಆಗಿರೋ ಅಮೌಂಟ್ ಜಾಸ್ತಿ ಇದೆ, ನಮ್ಗೇನು ತೊಂದರೆ ಆಗೋದಿಲ್ಲ. ಮುಂದೆ ಓದ್ತೀನಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 3,000 rupees, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 lakh rupees. ಸೊ ನೋಡಿ, ನಮ್ಗೆ ಗೊತ್ತಿದೆ ಕ್ರೆಡಿಟರ್ಸ್ ನಾವು 2 ಭಾಗದಲ್ಲಿ ಡಿವೈಡ್ ಮಾಡ್ತೇವೆ. ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಈಗಾಗಲೇ ಮಾತಾಡಿದಾಗಿದೆ ನಾನು. ಇನ್ನು ಉಳಿದಿರೋದೇ ನಮ್ಗೆ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮಾತ್ರ ಉಳಿದಿರೋದು. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಮತ್ತೆ 2 ಭಾಗದಲ್ಲಿ ಮಾಡ್ತೇವೆ. ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಮಾಡ್ತೇವೆ. ಸೊ ಇಲ್ಲಿ ಪ್ರಿಫರೆನ್ಸ್ ಸಪರೇಟ್ ಆಗಿ ಕೊಟ್ಟ ಮೇಲೆ ಇನ್ನು ಉಳಿದಿರೋದು ಯಾವ್ದು ಉಳಿದಿರುತ್ತೆ? ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಉಳಿದಿರುತ್ತೆ. ನೋಡಿ ಇಲ್ಲಿ ಪ್ರಿಫರೆನ್ಷಿಯಲ್ ಇಲ್ಲಿ ಕ್ರೆಡಿಟರ್ಸ್ ನ ಸಪರೇಟ್ ಆಗಿ ಕೊಟ್ಟ ಮೇಲೆ ಇಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ರು ಕೂಡ ನಾವು ಅದನ್ನ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಾವು ಭಾವಿಸ್ಕೊಳ್ಬೇಕು. ಸೊ ಪ್ರಿಫರೆನ್ಷಿಯಲ್ 3,000 ಇದೆ, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 ಲಕ್ಷ ರೂಪಾಯಿ ಇದೆ. ಸೊ ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜ್ ಆನ್ ದ ಅಸೆಟ್. ಡಿಬೆಂಚರ್ ಅಂದ್ರೆ ಏನು? ಸಾಲ ಪತ್ರಗಳು. ಕಂಪನಿಯವರು ಪಬ್ಲಿಕ್ ಇಂದ ಸಾಲ ಪಡೆಯುವಾಗ ಏನ್ ಮಾಡ್ತಾರೆ?
ಸಾಲ ಕೊಡ್ತಾರಲ್ಲ ಪಬ್ಲಿಕ್, ಅವ್ರಿಗೊಂದು ಡಾಕ್ಯುಮೆಂಟ್ ಬೇಕು, ಗ್ಯಾರಂಟಿ ಬೇಕಲ್ಲ, ಏನು ಈ ಕೊಟ್ಟಿದ್ದಕ್ಕೊಂದು ದಾಖಲೆ ಬೇಕಲ್ಲ. ಅದಕ್ಕೋಸ್ಕರ ಒಂದು ಪೇಪರ್ನಲ್ಲಿ ನಿಮ್ಮ ಹತ್ರ ಸಾಲ ಪಡೆದಿದ್ದೀನಿ ಅಂದರೆ ಸಾಲ ಪತ್ರನ ಅವ್ರಿಗೆ ಕೊಡ್ತಾರೆ, ಡಿಬೆಂಚರ್ಸ್ ಅಂತ ಕೊಡ್ತಾರೆ. ಸೊ ಹಂಗೆ ಪಡೆದಿರೋ ಸಾಲ 1,25,000 ರೂಪಾಯಿ ಇದೆ ಅಂತ. ಅದನ್ನು ನಾವು 4ನೇ ಹಂತದಲ್ಲಿ ಕೊಡಬೇಕಾಗುತ್ತೆ. ಅಮೌಂಟ್ 1,25,000ನ ಕೊಡೋಣ ಅವ್ರಿಗೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 2,500 ಅಂತ. ಲಾಸ್ಟ್ ಪಾಯಿಂಟು, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಈಸ್ 3% ಆನ್ ದ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾನೆ ಇಲ್ಲಿ. ನಾನು ಈಗಾಗಲೇ ಡಿಸ್ಕಸ್ ಮಾಡಿದೆ, ಕ್ರೆಡಿಟರ್ಸ್ ಆರ್ ಡಿವೈಡೆಡ್ ಇಂಟು 2 parts. ಒನ್ ಈಸ್ ಸೆಕ್ಯೂರ್ಡ್, ಅನದರ್ ಈಸ್ ಅನ್ಸೆಕ್ಯೂರ್ಡ್. ಸೊ ದಿಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಏನಂತ 3% ಅಂತೆ. ನಮಗೆ ಗೊತ್ತು ಅನ್ಸೆಕ್ಯೂರ್ಡ್ ಮತ್ತೆ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ, ಏನು ಪ್ರಿಫರೆನ್ಷಿಯಲ್ ಮತ್ತು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಅವ್ರು ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದು ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನು ಹೇಳಿಲ್ಲ ಅಂದ್ರೆ ಇದರ ಅರ್ಥ ಏನಂದ್ರೆ ಇಬ್ಬರಿಗೆ ನಾವು ಇಟ್ ಇನ್ಕ್ಲೂಡ್ಸ್ ಬೋತ್ ಪ್ರಿಫರೆನ್ಷಿಯಲ್ ಅಂಡ್ ಅದರ್ ಅನ್ಸೆಕ್ಯೂರ್ಡ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡ್ತೀವಿ, ಅದ್ರ ಮೇಲೂ ರೆಮ್ಯುನರೇಷನ್ ಕೊಡಬೇಕಾಗತ್ತೆ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತೀವಿ, ಅದ್ರ ಮೇಲೂ ಕೂಡ ನಾವು ರೆಮ್ಯುನರೇಷನ್ ಕೊಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಒಂದು ಲೆಕ್ಕ ಮಾಡೋಣ. ಈ ಲೆಕ್ಕನ ಮಾಡೋಣ. ಇದು ಒಂದು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಲಿಕ್ವಿಡೇಟರ್ ಪ್ರಿಪೇರ್ ಮಾಡ್ತಾನೆ. ಈಗ ಯಾರು ಪ್ರಿಪೇರ್ ಮಾಡ್ತಾ ಇರೋದು? ನಾನು ಪ್ರಿಪೇರ್ ಮಾಡ್ತಾ ಇರೋದು. ನಾನೇ ಲಿಕ್ವಿಡೇಟರ್ ಆಗಾದ್ರೆ. ನೀವು ಕಾಲೇಜ್ ಎಕ್ಸಾಮಲ್ಲಿ ಬರೆಯುವಾಗ ನೀವು ಲಿಕ್ವಿಡೇಟರ್ ಆಗಿಬಿಡ್ತೀರ. ಸೊ ಕ್ಯಾಪ್ಷನ್ಸ್ ಬಂದು ಹೆಡ್ಡಿಂಗ್ ಆಫ್ ದ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇದು ಒಂದು ಕ್ಯಾಶ್ ಬುಕ್ ಥರ. ಇಲ್ಲಿ ಈ ಕಡೆ ಎಲ್ಲ ನಾವು ಡೆಬಿಟ್, ಈ ಕಡೆ ಎಲ್ಲ ನಾವು ರೆಸಿಟ್ಸ್ ಬರಿತೀವಿ, ಈ ಕಡೆ ಎಲ್ಲ ಪೇಮೆಂಟ್ಸ್ ಬರಿತೀವಿ. ಇದು ಅಕೌಂಟ್ ಅಲ್ಲ. ಇದು ಅಕೌಂಟಲ್ಲಿ ಏನು ಮಾಡ್ತೀವಿ ನಾವು? ಡೆಬಿಟ್ ಬರಿತೀವಿ, ಕ್ರೆಡಿಟ್ ಸೈಡ್ ಇರುತ್ತೆ, ಬೈ ಟು ಎಲ್ಲ ಬರಿತೀವಿ. ಏನೂ ಬರೆಯಂಗಿಲ್ಲ. ಇಲ್ಲಿ ಬರೋ ದುಡ್ಡೆಲ್ಲ ಒಂದು ಕಡೆ ಬರೀಬೇಕು, ಖರ್ಚು ಮಾಡೋ ಪೇಮೆಂಟ್ ಮಾಡಿರೋದೆಲ್ಲ ಒಂದು ಕಡೆ ಬರೀಬೇಕು. ಬಂದಿರೋ ದುಡ್ಡನ್ನ ರೆಕಾರ್ಡ್ ಮಾಡೋಣ ಬನ್ನಿ. ಬಂದಿರೋ ದುಡ್ಡು ಏನಾಗುತ್ತೆ ಎಲ್ಲಕ್ಕೆ ರೆಕಾರ್ಡ್ ಮಾಡೋ ಮುಂಚೆ ಫಸ್ಟ್ ನಾವು ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೋ ಕೊಟ್ಟಿಲ್ವಾ ಅಂತ ನೋಡ್ಕೊಂಡ್ಬಿಡ್ಬೇಕು. ಕೊಟ್ಟಿದ್ದಾರೋ ಕೊಟ್ಟಿಲ್ವಾ ಅಂತ ನೋಡ್ಕೊಂಡ್ಬಿಡ್ಬೇಕು. ಕೊಟ್ಟಿದ್ರೆ ಅದನ್ನ ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಇನ್ ಆ್ಯಂಡ್ ಅಮೌಂಟ್, ಕ್ಯಾಶ್ ಎಟ್ ಬ್ಯಾಂಕ್ ಅಮೌಂಟ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಅಸೆಟ್ ರಿಯಲೈಸ್ಡ್ ಪ್ರಾಬ್ಲಮ್ ಕೊಟ್ಟಿದ್ರೆ ಅದನ್ನ ರೆಕಾರ್ಡ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿಲ್ಲ, ಹಾಗಾದ್ರೆ ನಾವು ಅಸೆಟ್ಸ್ನ ಡೈರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಬೋದು. ಸೊ ಅಸೆಟ್ ಹೆಂಗೆ ಕೊಟ್ಟಿದ್ದಾರೆ? ಒಂದು ಅಸೆಟ್ನ ಸಪ್ರೇಟ್ ಮಾಡಿ, ಯಾವುದು ಸೆಕ್ಯೂರ್ಡ್ ಅಸೆಟ್ನ ಸಪ್ರೇಟ್ ಮಾಡಿ, ಮಿಕ್ಕಿದ ಅಸೆಟ್ನೆಲ್ಲ ಮಾರಿ 2,10,000 ರೂಪಾಯಿ ಒಂದು ಕಡೆ ಬಂದಿದೆ. ಈ ಸೆಕ್ಯೂರ್ಡ್ ಅಸೆಟ್ನ ಮಾರಿರೋದು 20,000 ಒಂದು ಕಡೆ ಬಂದಿದೆ. ಸೊ ಸಪ್ರೇಟಾಗಿ ಮಾಡಿದ್ರೆ ನಾನು ಫಸ್ಟ್ ರೆಕಾರ್ಡ್ ಮಾಡ್ತೀನಿ. ಇಲ್ಲಿ ಎಷ್ಟಿದೆ ಸೆಕ್ಯೂರ್ಡ್, ಎಷ್ಟಕ್ಕೆ ಮಾರಿದ್ದೀವಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ, ಸೆಕ್ಯೂರ್ಡ್ ಅಸೆಟ್ಸ್ನ 20,000ಗೆ ಮಾರಿದ್ದೀವಿ. ಸೊ ಸೆಕ್ಯೂರ್ಡ್ ಅಸೆಟ್ಸ್ ರಿಯಲೈಸ್ಡ್ ಇಸ್ 20,000 rupees. ಅದು ಬಿಟ್ಟು ಮಿಕ್ಕಿದೆಲ್ಲ ಅಸೆಟ್, ಅದರ್ ಅಸೆಟ್ಸ್ ಎಲ್ಲ ಮಾರೋದು 2,10,000ಗೆ. ಎರಡು ಅಸೆಟ್ ನಾವು ರೆಕಾರ್ಡ್ ಮಾಡಿದ್ದಾಯ್ತು. ಇನ್ ಬಿಟ್ರೆ ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ಫ್ಲೋಸ್, ದುಡ್ಡು ಬರುವಂತ ಯಾವುದೇ ತರ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸ್ವಲ್ಪ ಜಾಗ ಬಿಟ್ಟು ನಾನು ಟೋಟಲ್ ಮಾಡ್ಕೊಂಡ್ಬಿಡ್ತೀನಿ. ಟೋಟಲ್ ಎಷ್ಟಾಗತ್ತೆ? 2,30,000 rupees ಆಗುತ್ತೆ. ಸೊ ಇವಾಗ ನನ್ನ ಹತ್ರ ಎಷ್ಟಿದೆ ದುಡ್ಡು? ಹಾಗಾದ್ರೆ ಇಲ್ಲಿ 2,30,000 rupees ನನ್ನ ಕೈಯಲ್ಲಿದೆ. ಈ ತರ ನಾವೇನ್ ಮಾಡ್ತೀವಿ ಎಕ್ಸಾಮ್ಗಳಲ್ಲಿ, ನಾವು ಲೆಕ್ಕ ಮಾಡುವಾಗ ಸೈಡ್ ಒಂದು ಕಾಲಮ್ ಹಾಕಿ ದುಡ್ಡು ಕೊಟ್ಟ ಅಮೌಂಟ್ ಪೇಮೆಂಟ್ ಮಾಡ್ದಂಗೆ ದುಡ್ಡು ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಲೆಸ್ ಮಾಡ್ತಾ ಬರ್ತೀವಿ. ಇದನ್ನ ಬರೀಲೇಬೇಕಂತ ಏನಿಲ್ಲ ಎಕ್ಸಾಮಲ್ಲಿ. ಎಕ್ಸಾಮಲ್ಲಿ ನೀವು ಈ ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ಕೆಲವರು ಏನ್ ಮಾಡ್ತಾರೆ, ಕ್ಯಾಲ್ಕುಲೇಟರ್ಲ್ಲೇ ಲೆಸ್ ಮಾಡ್ಕೊಂಡು ಬರ್ತಾರೆ. ಯಾವಾಗ ತೊಂದರೆ ಆಗುತ್ತಂದ್ರೆ ಕ್ಯಾಲ್ಕುಲೇಟರ್ ಯಾವುದೋ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅವಾಗ ಅದನ್ನ 0 ಮಾಡಿ ಮತ್ತೆ ಬರಬೇಕು, ಆವಾಗ ತೊಂದರೆ ಆಗ್ಬಿಡುತ್ತೆ. ಆಗ ಮಿಸ್ಟೇಕ್ ಮಾಡೋ ಚಾನ್ಸ್ ಇರುತ್ತೆ. ಅದರಿಂದ ಒಂದು ಕಡೆ ಬರೆದ್ರೆ ಒಳ್ಳೇದು. ಸೊ ಈ ಒಂದು ಪೇಮೆಂಟ್ ಮಾಡೋಣ. 2,10,000 ನಮ್ಮ ಕೈಯಲ್ಲಿ ಎಷ್ಟಿದೆ ಇವಾಗ? 2,30,000 ಇದೆ. ಅಕಾರ್ಡಿಂಗ್ ಟು ಸೆಕ್ಷನ್ 53 IBC ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಏನ್ ಹೇಳುತ್ತೆ, ಒಂದು ಆರ್ಡರ್ ಕೊಟ್ಟಿದ್ದಾರೆ. ಆ ಆರ್ಡರ್ ಪ್ರಕಾರ ನಾವು ಈ ಪೇಮೆಂಟ್ ನ ಮಾಡಬೇಕು. ಫಸ್ಟ್ ಆರ್ಡರ್ ಪ್ರಕಾರ ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಡಬೇಕು, ಅದಾದ್ಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕು, ಆಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಆಮೇಲೆ ಡಿಬೆಂಚರ್ಸ್, ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅದಾದ್ಮೇಲೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇನ್ನೂ ದುಡ್ಡು ಉಳಿದಿದ್ರೆ ನೀವು ಯಾರು ಕೊಟ್ಬಿಡಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಬಿಟ್ಟು ಅಕೌಂಟ್ ಕಂಪನಿನ ಮುಚ್ಚಿಬಿಡಿ ಅಂತ. ಬನ್ನಿ, 7,30,000 ರೂಪಾಯಿ ನಮ್ಮ ಕೈಯಲ್ಲಿ ಇದೆ, ಜ್ಞಾಪಕ ಇರಲಿ. ಒಬ್ಬೊಬ್ಬರಿಗೆ ಕೊಡ್ತಾ ಬರೋಣ. ಫಸ್ಟ್ ಯಾರು ಕೊಡಬೇಕು ಆರ್ಡರ್ ಪ್ರಕಾರ? ಇಲ್ಲಿ ಯಾರು ಕೊಡಬೇಕು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಪ್ರಾಬ್ಲಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ಬೇಕು ನಾವಿಲ್ಲಿ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 17,500 ಕೊಡಬೇಕು. ನೋಡಿ, 17,500 ಕೊಡಬೇಕು. ನಮ್ಮ ಹತ್ರ ದುಡ್ಡಿದೆ, ಕೊಟ್ಬೇಡ ಬನ್ನಿ. ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 17,500 ಕೊಟ್ಕೊಳ್ಳೇನೆ ಹೊರಗಡೆ ಬಂದು ಅಷ್ಟು ಅಮೌಂಟ್ನ ಲೆಸ್ ಮಾಡಿ ನಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಉಳಿದಿದೆ ಅಂತ ನಮಗೆ ಗೊತ್ತಾಗತ್ತೆ. 2,12,500 rupees ನಮ್ಮ ಕೈಯಲ್ಲಿ ಉಳಿದಿದೆ ಅಂತ. ಅದೇನಂದ್ರೆ
ಆರ್ಡರ್ ಪ್ರಕಾರ 1 ಸೆಕ್ಯೂರ್ ಕ್ರೆಡಿಟರ್ಸ್ನ ಪೇಮೆಂಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಯಾರು ಕೊಡಬೇಕು? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕು. ಎಷ್ಟಿದೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ? 2,500 ಕೊಟ್ಟಿದ್ದಾರೆ. ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,500 ಕೊಟ್ಟಿದ್ದಾರೆ. ಸೊ ಬರೀರಾಗಾದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,500 ಪೇಮೆಂಟ್ ಮಾಡಿಬಿಡಿ. ಮಾಡ್ಕೊಳ್ಳಿ, ಹೊರಗಡೆ ಬಂದು 2,500ನ ಲೆಸ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಇನ್ನಿಷ್ಟು ಉಳಿದಿದೆ ದುಡ್ಡು ಅಂತ ಗೊತ್ತಾಗತ್ತೆ ಅಂದರೆ 2,10,000 ರೂಪೀಸ್ ಉಳಿದಿದೆ. ಅಲ್ಲಿಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಯಾರು ಕೊಡಬೇಕು ಇಲ್ಲಿ ಆರ್ಡ್ರಲ್ಲಿ? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಗೆ ಕೊಡಬೇಕು. ಕೊಡೋಣ ಬನ್ನಿ. ಹಾಗಾದ್ರೆ ಏನು ಹೇಳುತ್ತೆ ಲಾಸ್ಟ್ 2 ಲೈನ್ ಹೇಳುತ್ತೆ ನೋಡಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಈಸ್ 3% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿರೋದು. ಸೊ ರೆಮ್ಯುನರೇಷನ್ ಯಾರ್ಯಾರು ಕೊಡಬೇಕು ಇಲ್ಲಿ? ಒಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೊಡಿ ಅಂತ. ಅನ್ಸೆಕ್ಯೂರ್ಡ್ ಇನ್ಕ್ಲೂಡ್ಸ್ ವಾಟ್? ಬೋತ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಸ್ ವೆಲ್ ಆಸ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಪೇಮೆಂಟ್ ಯಾರು ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ ಪೇಮೆಂಟ್ ಮಾಡಿದ್ರು ಕೂಡ ರೆಮ್ಯುನರೇಷನ್ ಕೊಡಬೇಕಾಗತ್ತೆ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಿದ್ರು ರೆಮ್ಯುನರೇಷನ್ ಕೊಡಿ. ಯಾಕಂದ್ರೆ ಇವೆರಡು ಸೇರಿದ್ರೆ ಅನ್ಸೆಕ್ಯೂರ್ಡ್ ಅಂತ ಆಗೋದು. ಸೊ ಇಲ್ಲಿ ಬರೀತೀನಿ ನಾನು ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಒಂದು ಲಿಕ್ವಿಡೇಟರ್ಸ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ ಕೊಡಬೇಕಾಗತ್ತೆ. ಎರಡನೇದು ಆನ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೂಡ ಕೊಡಬೇಕಾಗತ್ತೆ. ನಾನು ಹೇಳ್ತಾ ಇರೋದು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಇಲ್ಲಿ ಬರ್ದಿರೋದೇನಿಲ್ಲಿ ಅನ್ಸೆಕ್ಯೂರ್ಡ್ ಅಂತ. ಪ್ರಿಫರೆನ್ಸ್ ಸೆಪರೇಟ್ ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಕ್ಕಾಗತ್ತಾ? ಈಗ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಯಾಕೇಳಿ ಪ್ರಿಫರೆನ್ಷಿಯಲ್ ಕೊಡೋದು ನಾವು 5ನೇ ಹಂತದಲ್ಲಿ, ಇಲ್ಲಿ 5ನೇ ಹಂತದಲ್ಲಿ. 6ನೇ ಹಂತದಲ್ಲಿ ಅದರ್ ಕೊಡೋದು. ಇನ್ನು ಅದಕ್ಕಿಂತ ಮುಂಚೆ ಡಿಬೆಂಚರ್ಸ್ಗೆ ಕೊಡೋದಿದೆ. ಈ ಡಿಬೆಂಚರ್ಸ್ಗೆಲ್ಲ ಕೊಟ್ಟು ಉಳಿದ್ರೆ ಆಮೇಲೆ ಅವ್ರಿಗೆ ಎಷ್ಟು ಕೊಡ್ತೀವಿ? ಪೂರ್ತಿ ಅಮೌಂಟ್ ಕೊಟ್ರೆ ಆ 3% ಹೇಳಿರೋದು 3/100 ಅನ್ನ ತಗೊಳ್ಳೋಣ. ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಅರ್ಧಂಬರ್ಧ ಅಮೌಂಟ್ ಕೊಡ್ತಾ ಇದೀವಿ ಅಂದ್ರೆ ಅವಾಗ ಏನ್ ಮಾಡೋಣ ನಾವು? ಅವಾಗ 3/100 ಆದ್ರೆ ಇನ್ನು ಆಮೇಲೆ 3/103 ಅಂತ ತಗೊಳ್ಳೋಣ ನಾವು. ಸೊ ಬನ್ನಿ ಈಗ ಹಾಗಾದ್ರೆ ಡಿಬೆಂಚರ್ಸ್ ಎಷ್ಟಿದೆ ಅಮೌಂಟು? 1,25,000 ಇದೆ. ಸೊ ಕೊಟ್ಬಿಡೋಣ ಹಾಗಾದ್ರೆ ಡಿಬೆಂಚರ್ಸ್ಗೆ 1,25,000 ನಾವು ಕೊಟ್ಬಿಡೋಣ. ಸೊ 1,25,000 ಲೆಸ್ ಮಾಡ್ತಾ ಇದ್ದೀನಿ. ಅಮೌಂಟ್ ಎಷ್ಟು ಉಳಿಯುತ್ತೆ ನನಗಿಲ್ಲಿ? 85,000 ರೂಪೀಸ್ ಇನ್ನು ಉಳಿದಿದೆ. ಅಲ್ಲಿಗೆ ಡಿಬೆಂಚರ್ಸ್ನ ಕೊಟ್ಟಿದ್ದಾಯ್ತು. 85,000 ರೂಪೀಸ್ ಉಳಿದಿದೆ. ನೆಕ್ಸ್ಟ್ ಯಾರು ಕೊಡ್ಬೇಕು ನಾನು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು. ಈ ಆರ್ಡರ್ ಪ್ರಕಾರ 4ನೇ ಆರ್ಡರ್ ಆಯಿತು. 5ನೇ ಪಾಯಿಂಟ್ ಪ್ರಕಾರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಬನ್ನಿ ನೋಡಿ 3,000 ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 3,000 ನಮ್ಮ ಹತ್ರ 85,000 ಇದೆ. ಆರಾಮಾಗಿ 3,000 ಕೊಟ್ಬಿಡ್ಬೋದು. ಸೊ 3,000 ಕೊಟ್ಬಿಡೋಣ. ಕೊಟ್ಕೊಳ್ಳೇನೆ ಆ ಅಮೌಂಟ್ ಕಾಲಮಲ್ಲಿ ಬರೆದುಕೊಳ್ಳೋಣ, ಹೊರಗಡೆ ಬಂದು ಅಷ್ಟು ಅಮೌಂಟ್ನ ಲೆಸ್ ಮಾಡಿಬಿಡೋಣ. ಏನೆಷ್ಟು ಉಳಿದಿದೆ? 82,000 ಉಳಿದಿದೆ. ಇವಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟಿದ್ದಾಯ್ತಲ್ಲ ನಾವು. ಹಾಗಾದ್ರೆ ಅವ್ರ ಮೇಲೆ ಅವ್ರಿಗೆ ಕೊಟ್ಟಿರೋ ಅಮೌಂಟ್ ಮೇಲೆ ರೇಟ್ನ ಇಲ್ಲಿ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯತೆ ಇದೆ ಇಲ್ಲಿ. ಸೊ ಎಷ್ಟು ಅಮೌಂಟ್ ಕೊಡಬೇಕಾಯ್ತು? 3,000. ಕೊಟ್ಟಿದ್ದ ಅಮೌಂಟ್ ಎಷ್ಟು? 3,000. ಪೂರ್ತಿ ಅಮೌಂಟ್ ಕೊಟ್ರಿ. ಪೂರ್ತಿ ಅಮೌಂಟ್ ಪೇಮೆಂಟ್ ಮಾಡಿದ್ರೆ 3/100. ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಬೇರೆ ಏನೋ ಸೇರ್ಕೊಂಡಿದೆ ಅಂದಾಗ 3/103 ಅಂತ ತಗೊಳ್ಳೋದು. ಸೊ ಬನ್ನಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಾಗಾದ್ರಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ಅದ್ರ ಮೇಲೆ ರೇಟ್ ಕ್ಯಾಲ್ಕುಲೇಟ್ ಮಾಡೋಣ. 3,000 ರೂಪೀಸ್ ಕೊಡ್ತಾ ಇರೋದು, ಪೂರ್ತಿ ಅಮೌಂಟ್ ಕೊಡ್ತಾ ಇರೋದ್ರಿಂದ 3/100 ಅಂತ ಹಾಕೊಳ್ತೀನಿ. ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 90 ರೂಪೀಸ್ ಬರುತ್ತೆ ಅದು. ಈ 90 ರೂಪೀಸ್ನ ನಾವೇನು ಮಾಡಬೇಕಂದ್ರೆ ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬಂದು ಮೈನಸ್ 90 ರೂಪೀಸ್ ಅಂದಾಗ ಅಮೌಂಟ್ ಎಷ್ಟು ಉಳಿಯುತ್ತಂದರೆ 81,910 ರೂಪೀಸ್ ಉಳಿಯುತ್ತೀನಿ. ಅಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಯಾರು ಕೊಡಬೇಕು? ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಇರೋ ಅಮೌಂಟ್ ಎಲ್ಲ ಕೊಟ್ಬಿಡವಾ? ನೆಕ್ಸ್ಟ್ ಕೊಡ್ಬೇಕಂತ ಇಲ್ಲ, ಕೊಡಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಅದಕ್ಕಿಂತ ಮುಂಚೆ ಮೂರನೇ ಹಂತದಲ್ಲಿ ರೆಮ್ಯುನರೇಷನ್ ಪಡೆಯುವಂಥ ಹಕ್ಕು, ರೈಟು ಯಾರಿಗಿದೆ? ಲಿಕ್ವಿಡೇಟರ್ಗಿದೆ. ಸೊ ಅದನ್ನ ನಾವು ಅರ್ಧ ಕೊಟ್ಟಿದ್ದೀವಿ, ಇನ್ನೊಂದು ಪಾರ್ಟ್ ಕಟ್ಟಿಲ್ಲ. ಸರಿ, ಇವ್ರಿಗೆ ಎಷ್ಟು ಅಮೌಂಟ್ ಕೊಡ್ತೀವ ನಾವು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ನೋಡಿ, ಪೂರ್ತಿ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ ನೋಡಿ. ಫಸ್ಟ್ ಇಲ್ಲಿ ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ ನೋಡಿ. ಇಲ್ಲಿ 1 ಲಕ್ಷ ರೂಪಾಯಿ ಇದೆ. ನಮ್ಮ ಹತ್ರ ದುಡ್ಡು ಅಮೌಂಟ್ ಇರೋದು ಎಷ್ಟಿಲ್ಲಿ? 81,910 ರೂಪೀಸ್. ಅಮೌಂಟ್ ಇರೋದೇ ಕಡಿಮೆ. ಆ ಕಡಿಮೆ ಅಮೌಂಟಲ್ಲಿ ಮೇಲೆ ನಾವು ಬೇರೆ ರೆಮ್ಯುನರೇಷನ್ ಬೇರೆ ಕೊಡಬೇಕಂತೆ. ಎಷ್ಟು ಹೇಳ್ತಾನೆ? 3%, 3 ಪರ್ ಸೆಂಚುರಿ ಅಂತ. ಪರ್ಸೆಂಟ್ ಅಂದರೆ ಪರ್ ಸೆಂಚುರಿ ಅಂತ. ಸೊ 3/100 ಅಂತ. 100 ರೂಪಾಯಿ ಏನಾದ್ರು ಇವ್ರು ಕೊಟ್ರೆ, ನಾವು ರೆಮ್ಯುನರೇಷನ್ ಅಂತ ಕೊಟ್ರೆ ಅದ್ರ ಮೇಲೆ 3 ರೂಪಾಯಿ ಕೊಡಬೇಕು. 3 ರೂಪಾಯಿನೂ ದುಡ್ಡು 81,910 ಇದೆ. ಈ 100 ರೂಪಾಯಿ ಕೂಡ 81,910 ಹೇಳಿದ್ದಾರೆ. ಅರ್ಥ ಏನಂದ್ರೆ 81,910 ರೂಪೀಸ್ ಅಂತ ಏನಿದೆ ಅದು ಈಕ್ವಲ್ಸ್ ಟು 103 ಅಂತ. ಆ 103 ನಲ್ಲಿ 3 ಎಷ್ಟು, ರೆಮ್ಯುನರೇಷನ್ ಎಷ್ಟು, 100 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಬನ್ನಿ. ಹಾಗಾದ್ರೆ ಇಲ್ಲಿ ಪೂರ್ತಿ ಅಮೌಂಟ್ ಕೊಡಕ್ಕಾಗ್ತಾ ಇದೆಯಾ? ಪೂರ್ತಿ ಅಮೌಂಟ್ ಕೊಡಕ್ಕಾಗ್ತಾ ಇಲ್ಲ. ಅವ್ನಿಗೆ 1 ಲಕ್ಷ ಕೊಡಬೇಕಾಗಿರೋದು. ನಾವು ಕೊಡಕ್ಕೆ ಹೋಗೋದು ಇನ್ನ ಕಡಿಮೆ ಆಗುತ್ತೆ. 81,000 ನಮ್ಮ ಹತ್ರ ಕಡಿಮೆನೇ ದುಡ್ಡಿರೋದು. ಸೊ ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಇನ್ನೇನೋ ಪರ್ಸೆಂಟೇಜ್ ಸೇರ್ಕೊಂಡಿದೆ ಅಂದಾಗ
3/103 ಅಂತ ಬರಿಬೇಕಂತ ಹೇಳಿದ್ನಲ್ಲ. 8 3/102 ಅದು 81,910 103 ರೂಪಾಯಿಗೆ ಸಮ ಆದರೆ 3 ರೂಪಾಯಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು 3 ರೂಪಾಯಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 2,386 ರುಪೀಸ್ ಬರುತ್ತೆ. ಅಲ್ಲಿಗೆ 2,386 ರುಪೀಸ್ನ ಹೊರಗಡೆ ಬಂದು ಲೆಸ್ ಮಾಡಿ, ಅವಾಗ ನಿಮ್ಮ ಅಮೌಂಟ್ ಎಷ್ಟು ಉಳಿದಿರುತ್ತೆ 79,524 ರುಪೀಸ್ ಉಳಿದಿರುತ್ತೆ. ಸೊ ಅಲ್ಲಿಗೆ ನಾವು ರೆಮ್ಯುನರೇಷನ್ 2 ಥರ ಕೊಡಬೇಕಾಗಿತ್ತು, ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಆನ್ ಅನ್ಸೆಕ್ಯೂರ್ಡ್ ಎರಡೂ ಥರ ಕೊಟ್ಟಿರೋದ್ರಿಂದ ಇದರ ಅರ್ಥ ಏನಂದರೆ ಥರ್ಡ್ ಸ್ಟೆಪ್ಪಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಪೂರ್ತಿ ಅಮೌಂಟು ಕೊಟ್ಬಿಟ್ಟಿದ್ದೀವಿ ಅಂತ. ಅಲ್ಲಿ ಎಲ್ಲ ಯಾವುದು ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ. ಹಾಗಾದರೆ ನಾವೇನು ಮಾಡ್ಬೋದು, ಉಳಿದಿರೋ ಅಮೌಂಟ್ನ ಯಾರು ಕೊಡ್ಬೋದು, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ಬೋದು. ಎಷ್ಟು ಉಳಿದಿದೆ ಅಮೌಂಟು 79,524 ರುಪೀಸ್ ಉಳಿದಿದೆ. 524 ರುಪೀಸ್ ಉಳಿದಿದೆ. ಅಷ್ಟು ಅಮೌಂಟ ನೀವೇನು ಮಾಡಿ ಅಂದರೆ ಕೊಟ್ಬಿಡಿ. ಅದನ್ನು ಕೊಟ್ಟಾಗ ಏನಾಗುತ್ತೆ, ಪೂರ್ತಿ ಅಮೌಂಟು ನಿಲ್ಲಾಗುತ್ತೆ. ಸೊ ಇದು ಟೋಟ್ಲ್ ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರ್ತಾ ಇರುತ್ತೆ, 2,30,000 ಬರ್ತಾ ಇರುತ್ತೆ. ಸ್ನೇಹಿತರೆ, ಹಾಗಾದ್ರೆ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೂರ್ತಿ ಅಮೌಂಟ್ ಕೊಟ್ಟಿಲ್ಲ. ಹಾಗಾದ್ರೆ 1 ರೂಪಾಯಿನಲ್ಲಿ ಎಷ್ಟು ಕೊಟ್ವಿ, 100 ರೂಪಾಯಿನಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ ಅವ್ರು ಕೊಡಬೇಕಾಗಿದ್ದು 1 ಲಕ್ಷ ರೂಪಾಯಿ, ನಾವು ಕೊಡ್ತಾ ಇರೋ ಅಮೌಂಟ್ ಬಂದು 79,524 ರುಪೀಸ್ ಕೊಡ್ತಾ ಇದ್ದೀವಿ. ಹಾಗಾದರೆ ಅಪ್ರಾಕ್ಸಿಮೇಟ್ 80 ಪೈಸೆ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು 79.54 ಏನೋ ಬರುತ್ತೆ, ರೌಂಡ್ ಅಪ್ ಮಾಡಿದಾಗ 80 ಪೈಸೆ. ಸೊ 1 ರೂಪಾಯಿನಲ್ಲಿ 80 ಪೈಸೆ ಅವನಿಗೆ ಸಿಗ್ತಾ ಇದೆ ಅಂತ, ಇವ್ನಿಗೆ 80 ಪೈಸೆ ಸಿಗ್ತಾ ಇದೆ. ಇನ್ನು ಉಳಿದವರಲ್ಲ, ಯಾವ್ದ್ರ ಲೀನಿಯರ್ ಉಳಿದಿದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಈ ಓನರ್ಗಳಿದ್ರೆ ಅವ್ರಿಗೆ 1 ರೂಪಾಯಿನೂ ಸಿಗ್ತಲ್ಲ. ಕಂಪನಿ ಅವ್ರು ಇನ್ವೆಸ್ಟ್ ಮಾಡಿರೋದೆಲ್ಲ ಝೀರೋ, ಅವ್ರ ಲಾಸ್. ಆದರೆ ಇವನಿಗೆ ಬಂದು 20 ಪೈಸೆ ಲಾಸ್ ಆಗ್ತಾ ಇದೆ, 80 ಪೈಸೆ ಬರ್ತಾ ಇದೆ ಅಂತ ತೋರಿಸಿ ನಾವೇನು ಮಾಡಬೇಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡ್ಬೋದು. ಸೊ ಬನ್ನಿ ಚೆಕ್ ಮಾಡೋಣ. ಅವಾಗ ನಮಗೆ ದುಡ್ಡು ಅಮೌಂಟ್ ಗೊತ್ತಿರಲಿಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಕೊಡ್ತೀವಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ 2 ಇನ್ಕ್ಲೂಡ್ ಆಗಿಬಿಟ್ಟಿತ್ತು, 3% 100 ಇನ್ಕ್ಲೂಡ್ ಆಗಿಬಿಟ್ಟು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ. ಗೊತ್ತಾಗಿದ್ರೆ ಏನಂತ ಮಾಡ್ತೀವಿ ನಾವು, 3% 3/100 ಅಂತ ಕ್ಯಾಲ್ಕುಲೇಟ್ ಮಾಡ್ರೆ ಅದೇ ಆನ್ಸರೇ ಬರಬೇಕು. ಅವಾಗೇ ನಾವು ಮಾಡಿರೋ ಲೆಕ್ಕ ಸರಿ ಅಂತ. ಸೊ ಇಲ್ಲಿ ಚೆಕ್ ಕೊಡ್ತೀವಿ ನೋಡಿ. ಈಗ ಎಷ್ಟು ಅಮೌಂಟು ಕೊಡ್ತಾರೋ, ನಿಜವಾಗ್ಲೂ ಕೊಡ್ತಾರೋ ಅಮೌಂಟ್ ಎಷ್ಟು ಇಲ್ಲಿ 79,524 ಇಂಟು 3/100. ಗೊತ್ತಿರೋ ಅಮೌಂಟ್ ಆದರೆ ಫುಲ್ಲಲ್ಲಿ 100/100 ಅಲ್ವಾ. 3/100 ಅಂದಾಗ ದಟ್ ಈಕ್ವಲ್ಸ್ ಟು 2,386 ಬರ್ತಾ ಇದೆ. ಇಲ್ಲೂ 3 ಇದೇ ಬಂತು. ಅಲ್ಲಿಗೆ ಅರ್ಥ ಏನಂದರೆ ನಾವು ಏನು ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದು ಸ್ನೇಹಿತರೆ, ಈ ಥರ ನಾವೇನು ಮಾಡಬೇಕಂದ್ರೆ ಲೆಕ್ಕನ ಮಾಡಬೇಕಾಗಿ ಇದೇ ಥರ ನಾವು ಲಿಕ್ವಿಡೇಟರ್ ಫೈನಾನ್ಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋಂಥದ್ದು. ಈ ಒಂದು ಪ್ರಾಬ್ಲಮ್ ನಿಮಗೆ ಸೊಲ್ಯೂಷನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಹೇಳಿ ಈ ಥರ ವೀಡಿಯೋಸ್ ಇದೆ ಅಂತ, ಅವರು ಕೂಡ ನೋಡಲಿ, ಅವ್ರು 2 ಮಾರ್ಕ್ಸ್ ತೊಗೊಳ್ತಾರೆ. ಸೊ ಮುಂದಿನ ವೀಡಿಯೋ ಸೆಷನಲ್ಲಿ ಮತ್ತೊಂದು ವರ್ಷದ ಒಂದು ಪ್ರಾಬ್ಲಮ್ನ ತೊಗೊಂಡು ನಿಮ್ಮ ಮುಂದೆ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.